ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪುಟ್ಟ ಹುಡುಗನಿಂದ ಹಿಡಿದು ಇಲ್ಲಿಯವರೆಗೂ ನಾನು IPS ಅಧಿಕಾರಿ ಆಗಲೇಬೇಕು ಅಂತ ಹಗಲು ರಾತ್ರಿ ಎನ್ನದೇ ಶ್ರದ್ಧೆಯಿಂದ ಶ್ರಮಪಟ್ಟು ಇಷ್ಟಪಟ್ಟು ಓದಿ IPS ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ಇವತ್ತು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವ ದಿನವೇ ದುರಂತ ಅಂತ್ಯವನ್ನು ಕಾಣ್ತಾರೆ ಅಂದರೆ ಅದನ್ನು ನಾವೆಲ್ಲರೂ ಕೂಡ ಹೇಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ? ವಿಧಿ ಎಷ್ಟು ಕ್ರೂರಿ ಅಂತ ಅನಿಸ್ಬಿಡುತ್ತೆ. ಜೊತೆಗೆ ಆ ಭಗವಂತನ ಮೇಲೆ ನಾವೆಲ್ಲರೂ ಕೂಡ ಶಪಿಸ್ತಾ ಕೂರೋದು, ಅಥವಾ ಈ ಯುವ IPS ಅಧಿಕಾರಿ ಆಯಸ್ಸು ಇಷ್ಟೇ ಇತ್ತು ಅಂತ ಹೇಳಿ ನಾವೆಲ್ಲರೂ ಕೂಡ ಮೌನಕ್ಕೆ ಶರಣಾಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ಕುಟುಂಬವಂತೂ ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದೆ, ದುಃಖದ ಮಡುವಿನಲ್ಲಿ ತಪ್ತವಾಗಿಬಿಟ್ಟಿದೆ. ಇತ್ತ IPS ಅಧಿಕಾರಿ ಹಾಗೂ ಕನಸು ಕೂಡ ನುಚ್ಚು ನೂರಾಗಿದೆ. ವೀಕ್ಷಕರೇ, ಹಾಸನದ ಪ್ರೊಬೇಷನರಿ IPS ಅಧಿಕಾರಿಯಾಗಿ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳಿಕ್ಕೆ ಅಂತ ಬರ್ತಾ ಇದ್ದಂಥ ವ್ಯಕ್ತಿ ಹರ್ಷವರ್ಧನ್ ಮೈಸೂರಿನಿಂದ ಹಾಸನಕ್ಕೆ ಬರ್ತಾ ಇದ್ದಂಥ ವೇಳೆ ಈ ಭೀಕರ ಅಪಘಾತ ನಡೆದುಬಿಟ್ಟಿದೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಈ ದುರಂತ ನಡೆದೇ ಹೋಗಿಬಿಟ್ಟಿದೆ. 27 ವರ್ಷ, ಇನ್ನು ಚಿಕ್ಕ ವಯಸ್ಸು, ಅಪಾರವಾದಂಥ ಕನಸು. ಯುವ IPS ಅಧಿಕಾರಿಯಾಗಿ ಹರ್ಷವರ್ಧನ್ ಅಧಿಕಾರ ಸ್ವೀಕಾರ ಮಾಡಿ ತನ್ನ ಅಧಿಕಾರವನ್ನು ಇನ್ನೇನು ಮೊದಲ ಹೆಜ್ಜೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಬೇಕಿತ್ತು. ಅಷ್ಟರಲ್ಲೇ ಈ ದುರಂತ ಅಂತ್ಯ ಕಂಡ ಘಟನೆ ನಡೆದುಬಿಟ್ಟಿದೆ. ಹಾಸನದ ಕಿತ್ತಾನೆ ಗ್ರಾಮದ ಬಳಿ ನಡೆದಂಥ ಅಪಘಾತ ಇದು. ಯುವ ಅಧಿಕಾರಿ ಹರ್ಷವರ್ಧನ್ ಮೃತಪಟ್ಟು ಬಿಟ್ಟಿದ್ದಾರೆ. ಅಪಘಾತದಲ್ಲಿ ತಲೆಗೆ ತೀವ್ರತರವಾದ ಪೆಟ್ಟು ಬಿದ್ದಿದೆ, ರಕ್ತಸ್ರಾವವಾಗ್ತಾ ಇದೆ. ಗಾಯಗೊಂಡಂತಹ ಹರ್ಷವರ್ಧನ್ ಅವರನ್ನ ತಕ್ಷಣಕ್ಕೆ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಉಸಿರು ಚೆಲ್ಲು ಬಿಟ್ಟಿದ್ದಾರೆ. ಅಪಾರವಾದಂಥ ಕನಸು ಕಂಡಿದ್ರು, ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಬರ್ತಾಯಿದ್ರು. ಯಾರೇ ಒಬ್ಬ IPS ಅಧಿಕಾರಿ ಆಗಬೇಕು ಅಂದರೆ ಆತನ ಜೀವನದ ಹಾದಿ ಹೇಗಿದೆ ಅಂತ ನೀವು ಒಂದು ಕ್ಷಣ ಅರೆ ಕ್ಷಣ ಯೋಚಿಸಬೇಕು. ಎಷ್ಟೆಲ್ಲ ಹಬ್ಬ ಹರಿದಿನಗಳನ್ನು, ಜೊತೆಗೆ ಬಂಧು ಬಳಗವನ್ನು ಎಲ್ಲರನ್ನೂ ಕೂಡ ತ್ಯಾಗ ಮಾಡಿ ಕಷ್ಟಪಟ್ಟು ಪ್ರತಿನಿತ್ಯವೂ ಕೂಡ ಓದಿ, ಜೊತೆಗೆ ಅನೇಕ ಚಾಲೆಂಜಸ್ಗಳನ್ನು, ಅನೇಕ ಹೋರಾಟಗಳನ್ನು ಎದುರಿಸಿ ನ್ಯಾಯವಾಗಿ ಕೆಲಸ ಮಾಡಬೇಕು, ನೊಂದವರಿಗೆ ದನಿಯಾಗಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಈ ರೀತಿಯಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಈಗ ಈ ದುರಂತ ಅಂತ್ಯ ಇದಲ್ಲ, ಇಡೀ ಕರ್ನಾಟಕ ಜೊತೆಗೆ ಆ ಕುಟುಂಬದವ್ರನ್ನ ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿಸಿಬಿಟ್ಟಿದೆ. ಸುದ್ದಿ ತಿಳಿದಿದ್ದಾಗೆ ಕರ್ನಾಟಕದ CM ಕೂಡ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿಬಿಟ್ರು. ಅವ್ರಿಗೂ ಕೂಡ ಈ ನೋವನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈ ಸುದ್ದಿಯನ್ನು ಕೇಳಿ ಅವರು ಕೂಡ ಆಘಾತಕ್ಕೊಳಗಾಗಿಬಿಟ್ಟಿದ್ದಾರೆ. ಯಾಕೆಂದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳೋ ದಿನ ಹಾಸನ ಮೈಸೂರು ಹೆದ್ದಾರಿ ಕಿತ್ತಾನೆ ಗಡಿ ಬಳಿ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ ಪ್ರೊಬೇಷನರಿ IPS ಅಧಿಕಾರಿ ಹರ್ಷವರ್ಧನ್ ಅವರು ನಿಧನರಾದಂಥ ವಿಷಯ ತಿಳಿದು ನನಗೆ ತುಂಬ ದುಃಖವಾಗ್ತಾ ಇದೆ ಅಂತ CM ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರೋದು. ಫಸ್ಟ್ ರಿಯಾಕ್ಷನ್ ಅವ್ರದ್ದು. IPS ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲಿಕ್ಕೆ ತೇಳ್ತಾ ಇದ್ದಂಥ ವೇಳೆ ಇಂಥದ್ದೊಂದು ದುರ್ಘಟನೆ ಜರುಗಿದೆ ಅನ್ನೋದೇ ನನಗೆ ಬಹಳಷ್ಟು ಬೇಸರದ ಸಂಗತಿ. ವರ್ಷಗಳ ಕಠಿಣ ಪರಿಶ್ರಮದ ಫಲ ನೀಡೋ ಹೊತ್ತಲ್ಲಿ ಈಗ ಆಗಬಾರ್ದಿತ್ತು. ಹರ್ಷವರ್ಧನ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೃತನ ಕುಟುಂಬಕ್ಕೆ ನನ್ನ ಸಂತಾಪಗಳು ಅಂತ ಹೇಳಿ CM ಸಿದ್ದರಾಮಯ್ಯನವರು ಕೂಡ ತಮ್ಮ ನೋವನ್ನು ಹಂಚಿಕೊಂಡ್ರು. ಈ ಘಟನೆ ಎಲ್ಲಾಯಿತು, ಹೇಗಾಯಿತು, ಹರ್ಷವರ್ಧನ್ ಯಾರು ಮೂಲತಃ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರ. ಹಾಸನದ SP ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಆಗಮಿಸ್ತಾ ಇದ್ದಂಥ ವೇಳೆ ಈ ಅಪಘಾತ ನಡೆದಿರೋದು. ಅಂದರೆ ಮೈಸೂರಿನ ಪೊಲೀಸ್ ಅಕಾಡೆಮಿಯಿಂದ ಹಾಸನದ ಕಡೆ ಬರ್ತಾ ಇದ್ದಂಥ ವೇಳೆ ಪೊಲೀಸ್ ಜೀಪು ಅಪಘಾತಕ್ಕೆ ಈಡಾಗ್ಬಿಡುತ್ತೆ. ಅಂದರೆ IPS ವೃತ್ತಿ ಜೀವನ ಶುರು ಮಾಡಬೇಕಿತ್ತು ಮೊದಲ ದಿನ, ಇದು ಮೊದಲ ಹೆಜ್ಜೆ. ಅವರು ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿರೋದು. ಪೊಲೀಸ್ ವಾಹನದ ಟೈರ್ ಸ್ಫೋಟಗೊಂಡ್ಬಿಡುತ್ತೆ. ನಿಮಗೆ ಏಕಾಏಕಿ ವೇಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಟೈರ್ಗಳೇನಾದರೂ ವಾಹನದ ಟೈರ್ಗಳು ಸ್ಫೋಟಗೊಂಡ್ಬಿಟ್ರೆ ಅದು ಕಂಟ್ರೋಲ್ ಸಿಗೋದು ಕಷ್ಟ. ಅದೇ ರೀತಿಯಾಗಿ ಇಲ್ಲಿ ಆ ಟೈರ್ ಸ್ಫೋಟಗೊಂಡ ಪರಿಣಾಮವಾಗಿ ಚಾಲಕನ ಕಂಟ್ರೋಲ್ ತಪ್ಪಿಬಿಟ್ಟಿದೆ. ಅದನ್ನು ಹ್ಯಾಂಡ್ಲ್ ಮಾಡೋದು ಕಷ್ಟ. ವೇಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಅದು ಯಾವ ದಿಕ್ಕು ಬೇಕಾದರೂ ಸ್ಪೀಡಾಗಿ ಹೋಗ್ಬೋದು, ದಿಕ್ಕನ್ನು ಕೂಡ ಪಥವನ್ನು ಕೂಡ ಬದಲಾಯಿಸಬಹುದು. ಹಾಗೆ ಡ್ರೈವರ್ ಕಂಟ್ರೋಲ್ ತಪ್ಪಿ ಈ ವಾಹನ ಅಪಘಾತವಾಗಿದೆ ಅನ್ನೋ ಪ್ರಾಥಮಿಕ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರೋದು. ಅಪಘಾತವಾದಂಥ ಸ್ಥಳ ಹಾಸನ ತಾಲೂಕಿನ ಹಾಸನ ಮೈಸೂರು ರಸ್ತೆ ಇದೆಯಲ್ವಾ, ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ 373 ಕಿತ್ತಾನೆ ಗಡಿ ಬಳಿ ಅತಿಯಾದ ವೇಗದಲ್ಲಿ ಬರ್ತಾ ಇದ್ದಂಥ ಜೀಪ್ ಇದು. ಆ ಜೀಪ್ ಒಳಗೆ ಹರ್ಷವರ್ಧನ್ ಅವರು ಕೂಡ ಕೂತಿದ್ರು. ನಿನ್ನೆ ಸಂಜೆ 4:15ಕ್ಕೆ ಸುಮಾರು ಚಾಲಕನ ಕಂಟ್ರೋಲ್ ತಪ್ಪಿ ರಸ್ತೆ ಬದಿಗೆ ಇಳಿದು ಬಿಡ್ತು. ನಂತರ ಅಲ್ಲಿ ತೆಂಗಿನ ಮರ ಇತ್ತು, ಅದಕ್ಕೆ ಡಿಕ್ಕಿ ಹೊಡೆದು ಏಕಾಏಕಿಯಾಗಿ ಪಲ್ಟಿ ಹೊಡೆದಿರೋದು.
ತೀವ್ರತರವಾದಂಥ ಪೆಟ್ಟು ಬೀಳುತ್ತೆ, ಜೊತೆಗೆ ಗಾಯಗಳಾಗುತ್ತೆ, ತಲೆಯಲ್ಲಿ ನೆತ್ತರು ಹರಿಯುತ್ತೆ. ತದನಂತರ ಆರಂಭದಲ್ಲಿ ಅಲ್ಲಿಗೆ ಹೋಗ್ತಾ ಇರೋದಕ್ಕಿಂತ ಮುಂಚೆ ನಡೆದಂಥ ಘಟನೆಗಳನ್ನು ಕೇಳಿಬಿಟ್ರೆ ನಿಜಕ್ಕೂ ಕೂಡ ಮಮ್ಮಲ ಮರುಗಬೇಕಾದಂಥ ಸುದ್ದಿಗಳು ಇವೆಲ್ಲವೂ ಕೂಡ. ಯಾಕೆಂದರೆ ಮೈಸೂರಿನ IGP ಕಚೇರಿಗೆ ತೆರಳಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ದಂಥ ಹರ್ಷವರ್ಧನ್ ಒಂದು ಒಳ್ಳೆ ವ್ಯಾಲಿಡ್ ಡಿಸ್ಕಷನ್ ಕೂಡ ನಡೆಸಿದ್ರು. ಮುಂದೆ ಬರ್ತಕ್ಕಂಥ ಸವಾಲುಗಳು ಏನೆಲ್ಲ ಹೋರಾಟಗಳಿರುತ್ತೆ, ಏನೆಲ್ಲ ಚಾಲೆಂಜಸ್ಗಳಿರುತ್ತೆ, ಯಾರನ್ನೆಲ್ಲ ಹೆದರಿಸಬೇಕಾಗುತ್ತೆ ಎಲ್ಲವನ್ನೂ ಕೂಡ ಡಿಸ್ಕಷನ್ ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ತಂಡವೂ ಕೂಡ ಹರ್ಷವರ್ಧನ್ ಅವರಿಗೆ ಶುಭವನ್ನು ಕೋರಿ ಕಳಿಸಿಕೊಟ್ಟಿದ್ದರು. ಹರ್ಷವರ್ಧನ್ ಅವರು ಮೂಲತಃ ಸರ್ಕಾರಿ ನೌಕರನ ಮಗನೇ ಕೂಡ. ಯಾಕೆಂದರೆ ಮಧ್ಯಪ್ರದೇಶದ ಸಿಂಗ್ರೌಲಿ ಜಿಲ್ಲೆಯ ದೋಸಾರ್ ಗ್ರಾಮದವರು. ಅಖಿಲೇಶ್ ಕುಮಾರ್ ಸಿಂಗ್ ಅವರ ತಂದೆ, ಡೋಲಿ ಸಿಂಗ್ ಅವರ ತಾಯಿ ದಂಪತಿಯ ಪುತ್ರ ಹರ್ಷವರ್ಧನ. ರಾಜ್ಯ ಆಡಳಿತ ಸೇವೆಯಲ್ಲಿದ್ದರೂ ಸರ್ಕಾರಿ ನೌಕರನ ಮಗನಾಗಿದ್ದಂಥ ಹರ್ಷವರ್ಧನ್ ಸಿವಿಲ್ ಇಂಜಿನಿಯರಿಂಗ್ ಪದವೀಧರರು ಕೂಡ ಹೌದು. ಸರ್ಕಾರಿ ಕೆಲಸಕ್ಕೆ ಆರಂಭದಲ್ಲಿ ಸೇರಿಕೊಂಡಿದ್ದರು, ಆದರೆ ಜೀವನದ ಗುರಿ ಬೇರೆ ಆಗಿತ್ತು, ಆತನ ಕನಸು ಬೇರೆ ಆಗಿತ್ತು. ಜೊತೆಗೆ ದೀನ ದಲಿತರಿಗೆ ಸಹಾಯ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು. ಹಾಗಾಗಿಯೇ ಇಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡು IPS ಅಧಿಕಾರಿ ಆಗಬೇಕು ಅಂತ ಶ್ರಮವಹಿಸಿ ಓದಿದ್ರು. ಜೊತೆಗೆ 2022ರ ಮೊದಲ ಯತ್ನದಲ್ಲಿ UPSCಯಲ್ಲಿ 153 ಅಂದರೆ 153ನೇ ರ್ಯಾಂಕನ್ನು ಕೂಡ ಪಡೆದಿದ್ದರು. ಹರ್ಷವರ್ಧನ್ ಅವರು ಇಲಾಖಾ ತರಬೇತಿಯನ್ನು ಮುಗಿಸಿ 4 ವಾರ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಕೂಡ ಮುಗಿಸ್ಬಿಟ್ಟಿದ್ರು. ನಂತರ ಅವರು ಹಾಸನ ಜಿಲ್ಲೆಗೆ DYSP ಆಗಿ ನಿಯೋಜನೆಗೊಂಡಿದ್ದರು. ಹೀಗಾಗಿ ಹಾಸನ ಜಿಲ್ಲಾ SP ಕಚೇರಿಯಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿಕ್ಕೆ ಅಂತ ಪೊಲೀಸ್ ಇಲಾಖೆ ಜೀಪನ್ನು ಹತ್ತಿ ಮೈಸೂರಿನಿಂದ ಹಾಸನಕ್ಕೆ ಬರ್ತಾ ಇದ್ದಂಥ ವೇಳೆ ನಡೆದಂಥ ದುರ್ಘಟನೆ ಇದು. ನಿಜಕ್ಕೂ ಕೂಡ ಎಂಥ ದುರ್ದೈವ ಅಂತ ಅನಿಸ್ಬಿಡುತ್ತೆ ಅಂದರೆ, ಹರ್ಷವರ್ಧನ್ ಅವರ ಸಾವಿನ ಸುದ್ದಿಯನ್ನು ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಶೀರ್ ಅವರು ಸ್ಪಷ್ಟನೆ ಕೊಡ್ತಾರೆ. ಏನಾಯಿತು, ಹೇಗಾಯಿತು, ಎಷ್ಟೆಲ್ಲ ಅವ್ರು ನರಳಾಡ್ತಾ ಇದ್ರು ಅಂತ. ಯಾಕೆಂದರೆ ಕಿತ್ತಾನೆ ಗ್ರಾಮದ ಬಳಿಕ ಅಪಘಾತದ ಮಾಹಿತಿ ಸಿಗ್ತಾ ಇದ್ದಂತೆ SP ಮೊಹಮ್ಮದ್ ಸುಜೀತಾ ಅವರು ಬರ್ತಾರೆ. ASPಗಳಾದಂಥ ತಮ್ಮಯ್ಯ, ವೆಂಕಟೇಶ್ ನಾಯ್ಡು ಸ್ಥಳಕ್ಕೆ ಧಾವಿಸ್ತಾರೆ. ತೀವ್ರವಾಗಿ ಗಾಯಗೊಂಡಿರ್ತಾರೆ. ಅವ್ರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮಾಹಿತಿ ತಿಳಿತಾ ಇದ್ದಂತೆ ಹಾಸನ ದಕ್ಷಿಣ ವಲಯ IGP ಡಾಕ್ಟರ್ ಬೋರ್ಲಿಂಗಯ್ಯ ಕೂಡ ಭೇಟಿ ನೀಡ್ತಾರೆ. ಇಡೀ ಪೊಲೀಸ್ ಅಧಿಕಾರಿಗಳ ಇಡೀ ಟೀಮ್ ಆಸ್ಪತ್ರೆಯಲ್ಲಿ ಠಿಕಾಣಿ ಹೂಡಿಬಿಡುತ್ತೆ. ವೈದ್ಯರ ಹತ್ರ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಏನಾದರೂ ಮಾಡಿ ಆತನ ಪ್ರಾಣವನ್ನು ಉಳಿಸ್ಬಿಡಿ ಅಂತ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೂ ಕೂಡ ಸ್ಥಳಾಂತರ ಮಾಡಬೇಕು ಅಂತ ಪೊಲೀಸರು ಕೂಡ ಆರಂಭದಲ್ಲಿ ಚರ್ಚೆ ಕೂಡ ಮಾಡ್ತಾರೆ. ಯಾಕೆಂದರೆ ಹರ್ಷವರ್ಧನ್ ಅವರ ಆರೋಗ್ಯ ಕ್ಷಣಕ್ಕೂ ಕೂಡ ಚಿಂತಾಜನಕ ಸ್ಥಿತಿಗೆ ತಿರುಗ್ತಾ ಇತ್ತಂತೆ. ಹೀಗಾಗಿ ಸ್ಥಳಾಂತರ ಮಾಡೋದು ಕೂಡ ಅಸಾಧ್ಯವಾಗಿತ್ತಂತೆ. ಅಲ್ಲಿ ಒಂದು ಕಡೆ ಡಿಸ್ಕಸ್ ಕೂಡ ಮಾಡ್ತಾರೆ, ಏನಾದರೂ ಮಾಡಿ ಏರ್ಲಿಫ್ಟ್ ಏನಾದರೂ ಮಾಡಿಬಿಡೋಣ ಬೆಂಗಳೂರು ಹಾಸ್ಪಿಟ್ಲಿಗೆ ಅಂತ. ಆದರೆ ಹರ್ಷವರ್ಧನ್ ಅವರ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಾಣ್ತಾ ಇರಲಿಲ್ಲ. ಬದಲಾಗಿ ಕ್ಷಣಕ್ಕೂ ಆರೋಗ್ಯ ಹದಗೆಡ್ತಾ ಇರೋದನ್ನು ನೋಡಿ ತಕ್ಷಣಕ್ಕೆ ವೈದ್ಯರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಸ್ಥಳೀಯ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ನೀಡಲಿಕ್ಕೆ ಮುಂದಾಗ್ತಾರೆ. ಆದರೆ ಡಾಕ್ಟ್ರ್ ಹೇಳೋ ರೀತಿಯಾಗಿ ತಲೆಗೆ ಮತ್ತು ಹೊಟ್ಟೆಗೆ ಬಲವಾದ ಪೆಟ್ಟಾಗಿತ್ತಂತೆ. ತೀವ್ರತರವಾಗಿ ನರಳಾಡ್ತಾ ಇದ್ರಂತೆ. ಕೊನೆಗೆ ಉಸಿರಾಡ್ತಾನೂ ಇರಲಿಲ್ಲ. CT ಸ್ಕ್ಯಾನ್ ಎಲ್ಲ ಮಾಡಿದ್ವಿ, ಆದರೆ ಏನು ಮಾಡಿದ್ರು ಅವ್ರ ಪ್ರಾಣವನ್ನಂತರೂ ಉಳಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅಂತ. ದೇಶ ಸೇವೆ ಮಾಡೋ ಕನಸು ಕಂಡಿದ್ರು. ಮುಂದೆ ಅವರ ಭವಿಷ್ಯವಿತ್ತು. ಎಷ್ಟೋ ಜನರಿಗೆ ಅವ್ರು ಸಹಾಯವಾಗಬೇಕಾಗಿತ್ತು. ಆದರೆ ಇಂತಹ ದುರಂತ ಅಂತ್ಯವನ್ನು ಕಾಣಬೇಕಾಗಿ ಬಂತು. ಅವ್ರ ಕುಟುಂಬದವರಿಗೆ, ಜೊತೆಗೆ ಅವರ ಬಂಧು ಬಳಗಕ್ಕೆ ನೋವನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.